ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋದಲ್ಲಿ ಸ್ವಾಗತ. ಸೊ ಮೆನಿ ಸ್ಟೂಡೆಂಟ್ಸ್ ಥಿಂಕ್ ಮಾಡ್ತಾ ಇರ್ತಾರೆ ಆಫ್ಟರ್ ಗ್ರ್ಯಾಜುಯೇಷನ್ ಏನು ಮಾಡಲಿ ಅಂತ. ಸೊ ಬಿಫೋರ್ ಗ್ರ್ಯಾಜುಯೇಷನ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಆಫ್ಟರ್ ಗ್ರ್ಯಾಜುಯೇಷನ್ ದ ರಿಯಲ್ ಸ್ಟ್ರಗಲ್ ವಿಲ್ ಸ್ಟಾರ್ಟ್. ಸೊ ನೀವು ಮುಂಚೆನೇ ಎಲ್ಲ ಸ್ಟೆಪ್ಸ್ ತೊಗೊಂಡಿರ್ಬೇಕು, ಅಂದರೆ ನಿಮಗೆ ಗ್ರ್ಯಾಜುಯೇಷನ್ ಆದಮೇಲೆ ಈಸಿ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಡಿಗ್ರಿ ಒಂದೇ ಎನಫ್ ಅಲ್ಲ. ಸೊ ನೀವು ಸ್ಕಿಲ್ ಬಿಲ್ಡಪ್ ಮಾಡಬೇಕು, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಬೇಕು, ಮತ್ತು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು. ಯಾಕಂದರೆ ಇವಾಗಿನ ಮಾರ್ಕೆಟಲ್ಲಿ ಸ್ಕಿಲ್ ಮತ್ತು ಕಮ್ಯುನಿಕೇಷನ್ ಮೇಲೆ ಜಾಬ್ ಸಿಗ್ತಾ ಇರೋದು. ಮೊದಲು ಹೆಂಗಿತ್ತಂದರೆ ಆರಾಮಾಗಿ ಸಿಗ್ತಾಯಿತ್ತು ಕೆಲಸ. ಈ ಗ್ರ್ಯಾಜುಯೇಷನ್ ಇದೆ ಅಂದರೆ ಕೊಡ್ತಾಯಿದ್ರು. IIT ಮತ್ತು NIT ಅವರೆಲ್ಲ ಕ್ರೋರಲ್ಲಿ ಅರ್ನ್ ಮಾಡ್ತಾಯಿದ್ರು. ಬಟ್ ಇವಾಗ ಆ ಥರ ಇಲ್ಲ. ಅವರೆಲ್ಲ 3 to 5 ಎಲ್ಲ ಅದರಲ್ಲೇ ಅವರು ಸ್ಟಾರ್ಟ್ ಮಾಡ್ತಿರೋದು. ಸೊ ಸ್ಕಿಲ್ ಬಿಲ್ಡಪ್ ಮಾಡಿ. ಓಕೆ, ನೆಕ್ಸ್ಟ್ ಥಿಂಗ್ ಈಸ್ ಕಾಂಪಿಟೇಷನ್ ಈಸ್ ವೆರಿ ಹೈ. ಇವಾಗ ನೋಡ್ಬೋದು ನೀವು, ಇವಾಗಿನ ಸದ್ಯದ ಮಾರ್ಕೆಟಲ್ಲಿ ಮೆನಿ ಸ್ಟೂಡೆಂಟ್ಸ್ ಎವ್ರಿ ಇಯರ್ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ದೇ ವಿಲ್ ಗೆಟ್ ಗ್ರ್ಯಾಜುಯೇಟ್. ಮತ್ತು ಏನಂದರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಜಾಬ್ ಸಿಗ್ತಾಯಿಲ್ಲ ಮಾರ್ಕೆಟಲ್ಲಿ. ಸ್ಟಾರ್ಟಪ್ ಮತ್ತು ಇವು MNC ಕಂಪನೀಸ್ ಎಲ್ಲ ತುಂಬ ಸ್ಟ್ರಗಲ್ ಮಾಡ್ತಿದೆ ಸ್ಕಿಲ್ಡ್ ಕ್ಯಾಂಡಿಡೇಟ್ ಹುಡ್ಕೋಕ್ಕೆ. ಸೊ ನೀವು ಎಲ್ಲ ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಲೈಕ್ ಸ್ಕಿಲ್ಸ್ ಅಂದರೆ ಇವಾಗ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದರೆ ನೀವು ಜಾವಾ, ಪೈಥಾನ್, ಕ್ಲೌಡ್, AIML ಇದರಲ್ಲಿ ಸ್ಕಿಲ್ ಡೆವಲಪ್ ಮಾಡಬೇಕು. ಅದೆಲ್ಲ ಡೆವಲಪ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದ್ರ ಜೊತೆಗೆ ಕಮ್ಯುನಿಕೇಷನ್ ಕೂಡ ಇಂಪಾರ್ಟೆಂಟು. ನೀವು ಯಾವ ಥರ ಮಾತಾಡ್ತೀರಾ, ಇಂಗ್ಲೀಷ್ ಬೇಕೇ ಬೇಕು. ಯಾಕಂದರೆ ಕಾರ್ಪೊರೇಟಲ್ಲಿ ಇಂಗ್ಲೀಷ್ ಇಲ್ಲ ಅಂದರೆ ನಿಮಗೆ ಅಲ್ಲಿ ಕಂಪ್ನಿಯಲ್ಲಿ ಚಾನ್ಸ್ ಇಲ್ಲ ಹೈರ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಏನಂತಂದರೆ, ಕಂಪ್ನೀಸ್ ಬರೀ ಸ್ಕಿಲ್ಸ್ ನೋಡ್ತಿದೆ. ಸ್ಕಿಲ್ಸ್ ಇಲ್ಲ ಅಂದರೆ ಹೈರು ಮಾಡ್ತಿಲ್ಲ. ಪ್ರತಿದಿನ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ, ಅದೇ ಸೇಮ್ ರೆಸ್ಯೂಮೆ ಇಟ್ಕೊಂಡು ಹಾಕ್ತಾರೆ. ಬಟ್ ಅದು ಆಗಲ್ಲ. ರೆಸ್ಯೂಮೆ ಚೇಂಜ್ ಮಾಡಬೇಕಾಗುತ್ತೆ. ರೆಸ್ಯೂಮೆ ಚೇಂಜ್ ಮಾಡಿದರೂ ಕೂಡ ಶಾರ್ಟ್ ಲಿಸ್ಟ್ ಆಗೋದು ತುಂಬ ಕಷ್ಟ ಇವಾಗಿನ ಮಾರ್ಕೆಟ್ಸ್ ಪರಿಸ್ಥಿತಿ ನೋಡಿದರೆ. ಸೊ ಟೈಮ್ ತಗೊಳುತ್ತೆ, ಯಾಕಂದರೆ ಗ್ರ್ಯಾಜುಯೇಷನ್ ಆದಮೇಲೆ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗೋದು. ಸೊ ಗ್ರ್ಯಾಜುಯೇಷನ್ ಇದ್ದಾಗೆ ಎಂಜಾಯ್ ಮಾಡೋದು ಜೊತೆಗೆ ಸ್ಕಿಲ್ ಬಿಲ್ಡಪ್ ಮಾಡಬೇಕು. ಓಕೆ, ಸೊ ನಾನಿವಾಗ 3 ಆಪ್ಷನ್ ಹೇಳ್ತೀನಿ ನಿಮಗೆ ಯಾವ ಥರ ಮಾಡಬೇಕು ಅಂತ. ಫಸ್ಟ್ ಆಪ್ಷನು, ಇವಾಗ ನೀವು ಇನ್ನೂ ಕಾಲೇಜಲ್ಲಿ ಇದ್ದೀರಾ ಅಂತಂದರೆ ನೀವು ITಗೆ ಬರಬೇಕು ಅಂತಂದರೆ ಟೆಸ್ಟಿಂಗ್ ಕಲೀರಿ, ಇಲ್ಲ ನೆಟ್ವರ್ಕಿಂಗ್ ಬಗ್ಗೆ ಕಲೀರಿ, AI ಬಗ್ಗೆ ಕಲೀರಿ, ಡೇಟಾ ಅನಾಲಿಸಿಸು. ಮತ್ತು ದೇರ್ ಆರ್ ಮೆನಿ ಆಪರ್ಚುನಿಟೀಸ್ ವಿಚ್ ಯು ಕ್ಯಾನ್ ಗೆಟ್. ಬಟ್ ರೈಟ್ ನಾವು ಏನಂತಂದರೆ IT ಜಾಬಲ್ಲಿ ಟೆಸ್ಟಿಂಗ್ ಬೇಗ ಹೋಗ್ಬೋದು, ಬಟ್ ಸ್ಯಾಲ್ರಿ ಕಡಿಮೆ ಇರುತ್ತೆ ಸ್ಟಾರ್ಟಿಂಗಲ್ಲಿ. ನೆಟ್ವರ್ಕಿಂಗು ಹೋಗ್ಬೋದು, ಸಪೋರ್ಟಿಂದ ಹೋಗಿ ಮತ್ತು ನೆಟ್ವರ್ಕಿಂಗ್ ಶಿಫ್ಟ್ ಆಗ್ಬೋದು. AIML ಅಂತಂದರೆ ನೀವು ಪೈಥಾನ್ ಕಲಿಬೇಕು. ಪೈಥಾನ್ ಕಲಿತ್ಮೇಲೆ ಲೈಬ್ರರೀಸ್ ಕಲಿಬೇಕು. ಲೈಬ್ರರೀಸ್ ಕಲಿತಾದ್ಮೇಲೆ ಮಾಡಲಿಂಗ್, ಡೇಟಾ ಮಾಡಲಿಂಗು, ಅದು ಡೇಟಾ ಹ್ಯಾಂಡ್ಲಿಂಗು, ಎಲ್ಲ ಮಾಡೆಲ್ ಡೆವಲಪ್ಮೆಂಟ್, ಮಷಿನ್ ಲರ್ನಿಂಗು ಇವೆಲ್ಲ ಕಲಿಬೇಕಾಗುತ್ತೆ. ಸೊ ಡೇಟಾ ಅನಾಲಿಸ್ ಅಂದರೆ ಮತ್ತೆ ಅದೇ ಬರುತ್ತೆ, ಡೇಟಾ ಅನಾಲಿಸಿಸು, ಡೇಟಾ ಸೈಂಟಿಸ್ಟು. ಸೊ ಇದೆಲ್ಲ ಅದರಲ್ಲಿ ಬರುತ್ತೆ. ಅದಕ್ಕೆ ಮತ್ತೆ ಪೈಥಾನು ಎಲ್ಲ ರಿಲೇಟೆಡ್ ಆಗುತ್ತೆ. ಓಕೆನಾ? ಸೊ ಇವಾಗ ನೀವು ITಗೆ ಬರೋದಿಲ್ಲ, ಬಟ್ ಬೇರೆ ಅಪಾರ್ಚುನಿಟಿಗೆ ಹೋಗ್ತೀನಿ ಅಂತಂದರೆ ಲೈಕ್ BCA MCA ಮಾಡಿನವರು ಅವರೆಲ್ಲ ಏನು ಮಾಡಬೇಕಂದ್ರೆ, ಗೌರ್ಮೆಂಟ್ ಅಪಾರ್ಚುನಿಟೀಸ್ ಇದೆ. ಲೈಕ್ ಇಸ್ರೋದಲ್ಲಿ ಹೋಗ್ಬೋದು. ಮತ್ತು ಇನ್ನೂ ಸೈಬರ್ ಅಟ್ಯಾಕ್ ಅಂತ, ಸೈಬರ್ ಸೆಕ್ಯೂರಿಟಿ ಅಂತ ಬೇರೆ ಆಪ್ಷನ್ಸ್ ಇದೆ. ಅದರಲ್ಲಿ ಗೌರ್ಮೆಂಟ್ ಕೂಡ ತುಂಬ ರೋಲ್ಸ್ ಓಪನ್ ಮಾಡಿದೆ. ಸೊ ಅದರಲ್ಲೂ ನೀವು ಅಪ್ಲೈ ಮಾಡ್ಬೋದು. ಮತ್ತು ನೆಕ್ಸ್ಟ್ ಏನಂತಂದರೆ, ನಾನು ಹೇಳ್ಬೋದಂದರೆ ಜಾಬ್ಸ್ಗೆ ನೀವು ಫಸ್ಟು ಸ್ಕಿಲ್ ಡೆವಲಪ್ ಮಾಡಬೇಕು. ಸುಮ್ಮನೆ ಜಾಸ್ತಿ ಥಿಂಕ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ. ಸ್ಕಿಲ್ ಡೆವಲಪ್ ಮಾಡಬೇಕು ಡೈಲಿ. ಕಮ್ಯುನಿಕೇಷನು ಒಂದೇ ದಿವಸದಲ್ಲಿ ಆಗೋಲ್ಲ ಅಂತ ಗೊತ್ತು. ಸೊ ಇಂಪ್ರೂವ್ ಕಮ್ಯುನಿಕೇಷನ್ ಟೈಮ್ ತಗೊಳುತ್ತೆ. ಓಕೆ, ನೀವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು, ರೆಸ್ಯೂಮೆ ಅಪ್ಡೇಟ್ ಮಾಡಬೇಕು. ಸೇಮ್ ರೆಸ್ಯೂಮೆ ತೊಗೊಂಡು ಎಲ್ಲ ಕಡೆ ಹೋಗೋಂಗಿಲ್ಲ, ಯಾಕಂದರೆ ಅದು ಮ್ಯಾಚ್ ಆಗೋಲ್ಲ. ಅವ್ರಿಗೆ ರಿಕ್ವೈರ್ಡ್ ಸ್ಕಿಲ್ಸು ಮತ್ತು ನಿಮ್ಮ ಸ್ಕಿಲ್ಸು ಮ್ಯಾಚ್ ಆಗಬೇಕಂದ್ರೆ ನೀವು ರೆಸ್ಯೂಮೆನ ಅಪ್ಡೇಟ್ ಮಾಡಲೇಬೇಕು. ಇಲ್ಲ ಅಂದರೆ ನೀವು ಶಾರ್ಟ್ ಲಿಸ್ಟ್ ಆಗೋದಂತೂ ಚಾನ್ಸೇ ಇಲ್ಲ. ಸೆಕೆಂಡ್ ಆಪ್ಷನ್ ಏನಂತಂದರೆ, ಆಫ್ಟರ್ ಗ್ರ್ಯಾಜುಯೇಷನ್ ನೀವು ನಿಮ್ಮ ಇಂಟ್ರೆಸ್ಟ್ ಇದೆ ಅಂತಂದರೆ MBA ಮಾಡ್ಬೋದು, ಇಲ್ಲ MTech ಮಾಡ್ಬೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ದರೆ. ಇಲ್ಲ ನೀವು BCA ಮಾಡ್ಕೊಂಡಿದ್ರೆ, BSc ಮಾಡ್ಕೊಂಡಿದ್ರೆ ನೀವು MCA ಮಾಡ್ಕೋಬೋದು. ಓಕೆನಾ? ಆರ್ ಎಲ್ಸ್ ಯು ಕ್ಯಾನ್ ಆಫ್ಟರ್ ಗ್ರ್ಯಾಜುಯೇಷನ್ ಯು ಕ್ಯಾನ್ ಗೋ ಫಾರ್ ಜಾಬ್ಸ್. ಓಕೆ, MS ಕೂಡ ಮಾಡ್ಬೋದು. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಿ, ಯಾಕಂದರೆ ಬೇರೆಯವ್ರು ಪ್ರೆಷರ್ ಕೊಡ್ತಾರೆ ಮನೆಯಿಂದ
ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡು ಹಂಗೆ ಹಿಂಗೆ ಅಂತ. ಬಟ್ ನೀವು ನಿಮ್ಮ ಮೇಲೆ ಡಿಪೆಂಡ್, ಅದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ ಓದೋಕ್ಕಾಗುತ್ತೆ ಅಂತ ಇದ್ದರೆ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇರ್ಬೋದು. ಇಲ್ಲಾಂದರೆ ಕಂಟಿನ್ಯೂಯಸ್ ಜಾಬ್ ಸರ್ಚಿಂಗ್ಗೋಸ್ಕರ ಮಾಡಲೇಬೇಕು, ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆಪ್ಷನ್ 3 ಅಂದರೆ ನೀವು ಓದೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಮತ್ತು ಆದರೂ ಇಲ್ಲ ಅಂತಂದರೆ ನೀವು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆನ್ಲೈನ್ ಬಿಸ್ನೆಸ್ ಮೀನ್ಸ್ ಲೈಕ್ ನೀವು ಇವಾಗ ಇನ್ಸ್ಟಾಗ್ರಾಮ್ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಏನೇನೋ ರೀಲ್ಸ್ ಮಾಡ್ತಾರೆ ಕ್ರಿಯೇಟಿವ್ ಆಗಿ, ಲೈಕ್ ರೀಲ್ಸ್ ಮಾಡೋದ್ರಿಂದ ಬ್ರ್ಯಾಂಡ್ ಪ್ರಮೋಷನ್ ಬರುತ್ತೆ. ಬ್ರ್ಯಾಂಡ್ ಪ್ರಮೋಷನಿಂದ ಅರ್ನ್ ಮಾಡ್ತಾರೆ ಅವರು. ಅವ್ರದ್ದೇ ಒಂದು ಬ್ರ್ಯಾಂಡ್ ಓಪನ್ ಮಾಡ್ತಾರೆ, ಓಕೆನಾ. ಲೈಕ್ ನೀವು ನಿಮಗೆ ಕೋಡಿಂಗು ಅಥವಾ ಎಡಿಟಿಂಗು ಏನೋ ಒಂದು ಬರುತ್ತೆ ಅಂತಂದರೆ, ಇಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಐಡಿಯಾ ಇದೆ ನಿಮಗೆ ಅಂತಂದರೆ ಅದ್ರ ಬಗ್ಗೆ ನೀವು ಶೇರ್ ಮಾಡ್ಬೋದು ಐಡಿಯಾ. ಸೊ ಶೇರ್ ಮಾಡಿದರೆ ಅದರಿಂದ ಏನೋ ಒಂದು ಬ್ರ್ಯಾಂಡ್ ಪ್ರಮೋಷನ್ ಬರುತ್ತೆ, ಅದರಿಂದ ನಿಮ್ಮದೇ ಒಂದು ಬ್ರ್ಯಾಂಡ್ ಓಪನ್ ಮಾಡಿಕೊಂಡು ಆನ್ಲೈನ್ ಬಿಸ್ನೆಸ್ ಆಗ್ಬೋದು. ನೆಕ್ಸ್ಟ್ ಏನಂತಂದರೆ ಯೂಟ್ಯೂಬು. ಸೊ ಯೂಟ್ಯೂಬ್ ಏನಂತಂದರೆ ಇವಾಗ ನೀವು ನಿಮಗೇನೋ ಒಂದು ಐಡಿಯಾ ಇದೆ ಅಂತಂದರೆ ಅದನ್ನು ಶೇರ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಯಾಕಂದರೆ ಯೂಟ್ಯೂಬಲ್ಲಿ ತುಂಬ ಅರ್ನಿಂಗ್ಸ್ ಇದೆ ಅಂತ ನೀವು ಆನ್ಲೈನಲ್ಲಿ ನೋಡ್ತಾನೆ ಇರ್ತೀರ, ಓಕೆನಾ. ಸೊ ಯೂಟ್ಯೂಬಲ್ಲಿ ರೆವೆನ್ಯೂ ಇದೆ. ಸೊ ನೀವು ಟ್ರೈ ಮಾಡಬೇಕು, ಯಾಕಂದರೆ ಒಂದೇ ದಿನದಲ್ಲಿ ಯಾವುದೂ ಸಾಧ್ಯ ಆಗೋಕ್ಕಾಗಲ್ಲ, ಅಚೀವ್ ಮಾಡೋಕ್ಕಾಗಲ್ಲ. ಸೊ ಟೈಮ್ ತೊಗೊಳುತ್ತೆ ಎಲ್ಲದಕ್ಕೂ. ನೀವು ಎಷ್ಟು ಬೇಗ ಅರ್ಜೆಂಟ್ ಮಾಡ್ತೀರೋ ಅಷ್ಟು ಬೇಗ ಡಿಲೇ ಆಗೋದದು, ಓಕೆ. ಸೊ ಯೂಟ್ಯೂಬ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಯು ಕ್ಯಾನ್ ಅರ್ನ್ ಮನಿ, ಬಟ್ ಇಟ್ ವಿಲ್ ಟೇಕ್ ಟೈಮ್, ಓಕೆ. ಸೊ ಫ್ರೀಲ್ಯಾನ್ಸಿಂಗ್ ಇದೆ. ಫ್ರೀಲ್ಯಾನ್ಸಿಂಗ್ ಏನಂತಂದರೆ ನಿಮಗೆ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಇದೆ ನಿಮ್ಮ ಹತ್ರ, ಅಂದರೆ ಡೇಟಾ ಅನಲಿಸ್ಟು ಅಥವಾ ಮಷಿನ್ ಲರ್ನಿಂಗು ಅಥವಾ ಡೆವಲಪ್ಮೆಂಟು ಏನಾದರೂ ಒಂದು ಇದೆ, ಅಥವಾ ನಿಮಗೆ ಡೇಟಾ ಎಂಟ್ರಿ ಮಾಡೋದು ಇದೆ ಅಂತಂದರೆ ಅಲ್ಲಿ ದೇರ್ ಆರ್ ಮೆನಿ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಫೀವರ್ಕ್, ಅಪ್ವರ್ಕ್, ಓಕೆ. ಸೊ ದೇರ್ ಯು ವಿಲ್ ಗೆಟ್ ಫ್ರೀಲ್ಯಾನ್ಸಿಂಗ್ ಜಾಬ್ಸ್. ಅಲ್ಲಿಯೇ ನಿಮ್ಗೆ ಏನಂದರೆ ಬಿಡ್ ಹಚ್ಚಬೇಕಾಗುತ್ತೆ. ಅವ್ರು ಕೊಟ್ಟಿರ್ತಾರೆ, ಶೇರ್ ಮಾಡಿರ್ತಾರೆ. ಸೊ ಅದನ್ನು ಬಿಡ್ ಹಚ್ಚಿದರೆ ಅವರು ಎಕ್ಸೆಪ್ಟ್ ಮಾಡಿದರೆ, ಆ ಬಿಡ್ ಮ್ಯಾಚ್ ಆದರೆ ನೀವು ಅವ್ರು ಎಕ್ಸೆಪ್ಟ್ ಮಾಡಿದರೆ ನಿಮಗೆ ಒಂದು ಕೆಲಸ ಸಿಗೋದದು. ನೀವು ಇಂತಿಷ್ಟು ಅವರಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಿದರೆ ಅವ್ರು ನಿಮಗೆ ಪೇಮೆಂಟ್ ಆಗ್ತಾರೆ, ಓಕೆನಾ. ಇದು ಫ್ರೀಲ್ಯಾನ್ಸಿಂಗ್ ಜಾಬು. ಆ್ಯಂಡ್ AI ಟೂಲ್ಸ್ ಕೂಡ ಇದೆ ಇವಾಗ ಮಾರ್ಕೆಟಲ್ಲಿ. AI ಟೂಲ್ಸ್ ಲೈಕ್ ಚಾಟ್ ಜಿಪಿಟಿ ಇದೆ, ಮತ್ತು ಜೆಮಿನೈ, ಯಾರ್ದು ಫೇಸ್ಬುಕ್ ಅವ್ರದ್ದು ಇದೆ. ಸೊ ದೇರ್ ಆರ್ ಮೆನಿ ಟೂಲ್ಸ್ ವಿಚ್ ಯು ಹ್ಯಾವ್ ಟು ಯೂಸ್, ಆ್ಯಂಡ್ ದೇರ್ ಆರ್ ಮೆನಿ ಪೀಪಲ್ who are creating AI animated videos to create their content, okay. So you have to create animation videos. With that you can also earn, okay. But the biggest problem now is there are many people who gets fear to start their first earning and all, okay. ಸೊ ಮೊದಲೇನಂತಂದರೆ ನಮ್ಮದು ಏನು ಥಾಟ್ ಪ್ರೊಸೆಸ್ ಏನಿದೆಯಲ್ಲ, ಸೊ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಫಸ್ಟು. ಈ ಭಯ ಏನಿದೆ ಅದನ್ನು ತೆಗಿಬೇಕು. ಆಮೇಲೆ ಜಾಸ್ತಿ ತುಂಬ ಯೋಚನೆ ಮಾಡಿದರೆ ಅದು ಕನ್ಫ್ಯೂಷನಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಕನ್ಫ್ಯೂಷನ್ ಆದರೆ ಕೆಲಸ ಮಾಡೋದು ಆಗೋಲ್ಲ, ಏನೂ ಆಗೋಲ್ಲ. ಸೊ ಇದೇನಂದರೆ ಇದು ತುಂಬ ಎಫೆಕ್ಟ್ ಮಾಡುತ್ತೆ ಲೈಫಲ್ಲಿ ಡಿಸಿಷನ್ ತಗೊಳ್ಳೋಕ್ಕೆ, ಓಕೆ. ತುಂಬ ಜನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕಂಪೇರ್ ಮಾಡ್ತಾರೆ ಬೇರೆಯವ್ರನ್ನ ನೋಡಿ, ಓಕೆ. ಸೊ ಅದು ಯಾವುದು ರಿಯಾಲಿಟಿ ಅಲ್ಲ. ಸೊ ಕಂಪೇರ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ್ರೇ ಇಂಪ್ರೂವ್ ಆಗೋದು, ಓಕೆ. ಇದರಿಂದ ಕಂಪೇರ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಓಕೆ. ಸಕ್ಸಸ್ ವಿಲ್ ಟೇಕ್ ಟೈಮ್. Take action on your the things which you are trying to achieve, okay. Real life will start after the graduation. So until and unless you take action, you won't get success, okay. So the final advice I want to provide you is to believe in yourself, learn continuously, and your success will be a unique one. And so you have to take action according to your thought process, and your action will show everyone like how you went through your journey, okay. So your journey will be a unique one, okay. Thank you for all.